ಹೆಂಗೆ ಇದೆಲ್ಲವೂ ಒಟ್ಟಾರೆ ಒಳಗೊಂಡಂತೆ ಒಬ್ಬ ರವಿ ಬೆಳಗೆರೆ ಹೆಂಗಾದ್ರು ಅಂತ ನಿಮ್ಗೆ ಅಂದ್ರೆ ಯಾವ ತರ ಅವ್ರ ಬಗ್ಗೆ ಬೇರೆ ಬೇರೆಯವ್ರು ಮಾತಾಡ್ತಾ ಇದ್ರು ಆ ಥರದ್ದು ಏನಾದ್ರು ಒಂದಿಷ್ಟು ಅಂದರೆ ಬೇರೆ ಬೇರೆಯವರು ಮೆಚ್ಕೊಳ್ಳೋರು ಅಂಥದ್ದೇನಿತ್ತು ವಲಯ. ಅಣ್ಣ ಅಣ್ಣ ಅಂತ ಜರ್ನಲಿಸ್ಟ್ಗಳೇ ಬರೋರು, ಫ್ರೆಂಡ್ಸ್ಗಳ ಒಂದು ಏನು ರಾತ್ರಿ ಕುತ್ಕೊಳ್ಳೋದು, ಹರಟೆ ಹೊಡೆಯೋದು, ಅವಾಗೆಲ್ಲ ನಾವು ಸೇರ್ಕೋತಿದ್ವಿ. ಮನೆಯಲ್ಲಾದರೆ ಅಂತೂ ಇದ್ದೇ ಇರ್ತಿದ್ವಿ. ಸೊ ಮನೆಗಳಿಗೆ ಬರೋದು, ಅವರಾಗಿರೋ ವಿಶ್ವೇಶ್ವರ ಭಟ್ರಾಗಿರ್ಬೋದು, ನಾಕ್ತಿ ಅಂಕಲ್ ಆಗಿರ್ಬೋದು, ಟಿ ಎನ್ ಅಂಕಲ್ ಆಗಿರ್ಬೋದು, ಇವ್ರದ್ದೆಲ್ಲ ಜೋಗಿ ಅಂಕಲ್, ಇವರೆಲ್ಲ ಒಂದು ಥಿಕ್ ಸರ್ಕಲ್ಲು. ಸೊ ವಿಶ್ವೇಶ್ವರ ಭಟ್ರು ಮತ್ತು ಜೋಗಿ ಅಂಕಲ್ಲು, ಆಮೇಲೆ ಇವರು ಯಾರು ಅಪ್ಪ ಮಾತಾಡಬೇಕಾದಾಗ ಬರೀ ಜರ್ನಲಿಸಮ್ ಒಂದಿಷ್ಟು ಟಾಕ್ಗಳಿರ್ತಿತ್ತು. ಇದು ನೋಡು, ಇದು ಹಿಂಗೆ ನಡೆಯುತ್ತೆ, ಇದು ನಾಳೆ ಹಿಂಗಾಗತ್ತೆ, ಇದನ್ನ ಹಂಗಾಗತ್ತೆ ಅಂತ. ಸೊ ಅಂಥವು ಕಿವಿಗೆ ಬೀಳೋದು. ಈ ಕಡೆ ಟಿ ಎನ್ ಅಂಕಲು ಮತ್ತು ನಾಕ್ತಿ ಅಂಕಲ್ ಎಲ್ಲ ಬಂದರೆ ಸಿನಿಮಾ ಇಂಡಸ್ಟ್ರಿ ಇದೊಂದಿಷ್ಟು ಕಿಟಪನೂ ಸೇರ್ಕೊಂಡ್ಬಿಡ್ತಿದ್ದ ಅವ್ರ ಜೊತೆಗೆ. ಸೊ ಅದು ಸಿನಿಮಾಗಳದ್ದೇನೋ ಒಂದಿಷ್ಟು ನಡೀತಾ ಇರ್ತಿತ್ತು, ಚರ್ಚೆಗಳು, ಹರಟೆಗಳು. ಸೊ ಹಾಗಿತ್ತು. ಆಮೇಲೆ ಅಪ್ಪ ಪ್ಲಸ್ ಏನು ಅಂತಂದರೆ, ಆ ಮನುಷ್ಯನ ಓಪನ್ ಸೀಕ್ರೆಟ್ ಬುಕ್ಕು ಯಾವುದೂ, ಅದು ಚತುರತೆ ಕೂಡ. ಬಿಫೋರ್ ಯು ಫೈಂಡ್ ಔಟ್ ದ ಮಿಸ್ಟೇಕ್ ನಾನೇ ಅನೌನ್ಸ್ ಮಾಡ್ಬಿಡ್ತೀನಿ. ನೀನು ನನಗೆ ನನ್ನ ಹುಳುಕನ್ನು ಎತ್ತಿಡೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ ಅನ್ನೋದಿದೆಯಲ್ಲ, ಅದು ಇಷ್ಟ ಆಗ್ತಿತ್ತು ಜನಕ್ಕೆ. ಸಾಮಾನ್ಯ ಅದು ಹಂಗೆ ರಿವರ್ಸ್ ಸೈಕಾಲಜಿ ಅದು ಸಾಮಾನ್ಯ ವರ್ಕ್ ಆತೆ. ಸೊ ಅದನ್ನು ಮಾಡೋರು. ಆಮೇಲೆ ಏನೇ ಇದ್ದರೂ ನೇರವಾಗಿ ಹೇಳ್ಬಿಡ್ತೀನಿ, ಬರೆದು ಬಿಡ್ತೀನಿ, ಸ್ಪೀಚಲ್ಲಿ ಹೇಳ್ಬಿಡ್ತೀನಿ. ನಾನು CD ಗಳಲ್ಲಿ ಹೇಳಿದ್ದಾರೆ. ಸೊ ಇಂಥ ಅಂದರೆ ಕಾಂಟ್ರವರ್ಸೀಸ್ ಅವ್ರದ್ದೇ ಲೈಫ್ದು ಹೇಳ್ಕೊಂಡಿದ್ದಾರೆ. ನಂಗೆ ಅವಮಾನ, ಹೌದು ನನ್ನ ತಂದೆ ಯಾರು ಅಂತ ನನಗೆ ಗೊತ್ತಿಲ್ಲ, ಅದನ್ನು ಹೇಳ್ಕೊಂಡಿದ್ದಾರೆ ಅವರು. ಸೊ ಹೀಗೆಲ್ಲ ಇದ್ದಾಗ ಜನಕ್ಕೆ ಏನಾಗುತ್ತೆ, ಹತ್ತಿರ ಆಗ್ತಾ ಹೋಗ್ತೀವಿ. ಇವಾಗ ಟಿ ವಿನಲ್ಲಿ ಸೀರಿಯಲ್ ಯಾವ್ದಾದ್ರು ಒಂದು ನೋಡ್ತಾ ಇದ್ರೆ ಮನೆಯಲ್ಲಿ ಹಿರಿಯರು, ಅಜ್ಜಿ, ಹೆಣ್ಮಕ್ಳೆಲ್ಲ, ಆ ಹೀರೋಯಿನ್ ಪಾತ್ರ ಅವ್ರ ಮನೆ ಮಗಳಾಗ್ಬಿಡ್ತಾಳೆ. ಅದು ಅಪ್ಪಂಗಾಯಿತು. ಅವರು ಓದುವ ಬರವಣಿಗೆ ಯಾರು ಇಷ್ಟಪಟ್ಟು ಫಾಲೋ ಮಾಡ್ತಾ ಹೋದ್ರೋ ಅಪ್ಪನ ನೆಗೆಟಿವ್ಸ್ನೆಲ್ಲ ಕ್ಲೋಸ್ ಮಾಡ್ತಾ ಹೋಯ್ತಾ ಹೊರತು ಅವ್ರನ್ನ ಏನೇ ಮಾಡಿದ್ರು ಸೂಪರ್ ಬಿಡಪ್ಪ ಇವರು ಅನ್ನೋದು ಅನ್ಸ್ಕೊಂಡ್ಬಿಟ್ರು ಅವರು. ಎಲ್ಲೋ ಒಂದ್ ಕಡೆ ಓದಿದ್ದು ಅಥವಾ ಕೇಳಿದ್ದು 95ನೇ ಇಸ್ವಿಯಲ್ಲಿ ಓಂ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಉಪೇಂದ್ರ ಅವರು ಕೂಡ ರವಿ ಬೆಳಗೆರೆ ಸರ್ನ ಸಂಪರ್ಕ ಮಾಡಿದ್ರು. ಸಾಕಷ್ಟು ಮಾಹಿತಿ ಆ ಸಿನಿಮಾಗೆ ಬೇಕಾಗಿತ್ತು. ಹೌದು, ಗೊತ್ತಿದೆ. ಆವಾಗ ಕೂಡ ನಾವೇನು, ನನ್ನ ಕಾಲೇಜೋ ಏನೋ ಅನಿಸುತ್ತೆ ಅಥವಾ ಸ್ಕೂಲೇ, ಇಟ್ ಇಸ್ ತುಂಬ ಹಳೇದಲ್ವ. ಸೊ ಆ ಟೈಮಲ್ಲಿ ಉಪೇಂದ್ರ ಅವರು ಬಂದಿದ್ದರು. ಉಪೇಂದ್ರ ಬರ್ತಾರಂತೆ ಅಂತ ಹೇಳೇ ನೋಡೋಕೆ ನಾವು ಆಫೀಸ್ಗೆ ಹೋಗಿದ್ವಿ. ಸೊ ಹಾಗಾಗಿತ್ತು. ಬಟ್ ಇನ್ಪುಟ್ಸ್ ತೊಗೊಳ್ತಾ ಇದ್ರು. ರೌಡಿಸಮ್, ಮ್ಯಾನರಿಸಮ್ಸ್ ಹಿಂಗಿರುತ್ತೆ, ಮತ್ತು ಅವರ ಟ್ರಿಕ್ಸ್ ಏನಿರುತ್ತೆ, ಅದಕ್ಕೆ ಏನೇನು ಇನ್ಪುಟ್ಸ್ನ ಹೆಂಗೆ ತೊಗೋಬಹುದು ಈ ಓಮ್ಗೆ. ಒಬ್ಬ ಸಾಚ ರೊಚ್ಚಿಗೆ ಬಿದ್ದು ಎಗ್ರಿ ಇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಹೆಂಗಾಗುತ್ತೆ ಅನ್ನೋದನ್ನೆಲ್ಲ ಕೇಳ್ಕೊಂಡ್ರು ಅವರು ಅನ್ನೋ ಮಾಹಿತಿ ನನಗೂ ಗೊತ್ತಿದೆ. ಏನನ್ಸುತ್ತೆ ಈಗ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಒಂದ್ ಕಡೆ ದರ್ಶನ್, ದುನಿಯಾ ವಿಜಯ್ ಅವರೆಲ್ಲ ಮಾತಾಡಿದ್ದು, ಆ ಸಂದರ್ಭ, ಆ ಚರ್ಚೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಹೇಗೆ ಅದನ್ನ ತಗೊಂಡು ಹೇಗೆ ಅದೇನಾಯಿತು, ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ. ಅಪ್ಪಂಗೆ ಅಷ್ಟು ಇದಿಲ್ಲ, ಅಂದರೆ ಕ್ಯಾಮ್ರಾ ಮುಂದೆ ಹೇಗೆ ಏನು, ಈ ವಿಷಯ ಬೇಕಾ ಬೇಡವಾ ಅವೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ ಅವರು. TV9 ಯಾವಾಗ ಫೋನ್ ಬರುತ್ತೆ ಅವರು ಇಷ್ಟೇ ಕೇಳೋದು, ನಿಮ್ಮ ಪುಸ್ತಕನ ಕದ್ದಂಗೆ ಆಗಲಿಲ್ವಾ ಇದು ಅಂತ ಕೂಡ ಬಿಟ್ರು. ಅರೆ ಹೌದಲ್ಲ, ಒಂದು ಮಾತು ಬಂದು ನನಗೆ ಹೇಳಬೇಕಿತ್ತು. ನಾನು ರಾಯಲ್ಟಿ ಕೇಳ್ತಿರ್ಲಿಲ್ಲ. ನಾನು ದುಡ್ಡುಗಂತೂ ಸಿನಿಮಾನಲ್ಲಿ ನಾನೇ ಪಾತ್ರವಾಗಿ ನಟಿಸಿದ್ರೆ ದುಡ್ಡು ಕೇಳ್ತೀನಿ ಹೊರತು, ನನ್ನ ಪುಸ್ತಕನ ನೀವು ತಗೊಂಡು ಮಾಡಿ ಅಂತ ಹೇಳಿದಾಗ ನನಗೆ ರಾಯಲ್ಟಿ ಕೊಡಿ ಅಂತ ನಾನು ಕೇಳೇ ಇಲ್ವಲ್ಲ. ನೀವು ಬಂದು ನಾನು ಈ ಪುಸ್ತಕನ ಮಾಡ್ತಾಯಿದ್ದೀನಿ ಓಕೆನಾ ಅಂತ ಒಂದು ಪರ್ಮಿಷನ್ ಅವರಷ್ಟೇ ಕೇಳಿದ್ದು. ಅದಿಷ್ಟು ದೊಡ್ಡ ಕಾಂಟ್ರವರ್ಸಿ ಆಯಿತು. ಅಷ್ಟು ಎಲ್ಲ ಪರ್ಸನಲ್ ಇದೆಲ್ಲ ಕಮೆಂಟ್ಗಳೆಲ್ಲ ಬಂತು, ಹಾಗೆಲ್ಲ ಆಯಿತು. ಸೊ ಇಷ್ಟು ದೊಡ್ಡ ಮಟ್ಟಕ್ಕೆ ಆಗತ್ತೆ ಅಂತ ಅವರು ಊಹಿಸಿರಲಿಲ್ಲ. ಆಲ್ ಹಿ ಸೆಡ್ ಇಸ್, ನನಗೆ ರಾಯಲ್ಟಿನೂ ಬೇಡ, ಬಂದು ಭೀಮಾ ತೀರದ ಹಂತಕ್ಕೆ ನನ್ನ ಪುಸ್ತಕನೇ ಓದಿದ್ದೀರಾ, ಅದೇ ಹೆಸರು ಇಟ್ಟಿದ್ದೀರಾ, ಅದೇ ಥರನೇ ಮಾಡ್ಕೊಂಡಿದ್ದೀರ ಅಂತ. ಅವ್ರ ತಕರಾರೇನು, ನಾವಲ್ಲಿ ಹೋಗಿರಬಹುದು, ನಾವಲ್ಲಿ ಹೋಗಿದ್ದೀವಿ, ನಾವು ಅಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ನೀವು ಹೋಮ್ವರ್ಕ್ ಮಾಡಿರೋ ಸಿನಿಮಾನಲ್ಲಿ, ಅವ್ರ ಸಿನಿಮಾ ನೋಡಲೇ ಇಲ್ಲ ಬಿಡಿ, ಇನ್ಯಾರಿಗೋ ನೋಡೋಕ್ಕೆ ಹೇಳಿದ್ರು. ನೋಡೋಕ್ಕೆ ಹೇಳಾದ್ಮೇಲೆ
ಪುಸ್ತಕದಲ್ಲಿ ಇರೋ ಸ್ಕ್ರಿಪ್ಟ್ ಡೈಲಾಗ್ ಟು ಡೈಲಾಗ್ ಇದೆ ಅಲ್ಲಿ ಸಿನಿಮಾಲಿ. ಅವಾಗ ಅವ್ರಿಗೆ ಬೇಜಾರಾಗಲ್ವಾ? ಅವ್ರಿಗೆ ಒಂದು ಕೇಳೋ ಹಕ್ಕಿಲ್ವಾ? ನನಗೇನಿಲ್ಲ, ಒಂದು ಪರ್ಮಿಷನ್. ಆಲ್ ಐ ನೀಡೆಡ್ ವಾಸ್ ಒಂದು ಪರ್ಮಿಷನ್. ಸರ್ ನಿಮ್ಮ ಪುಸ್ತಕ ರೆಫರ್ ಮಾಡಿಕೊಂಡು ನಮ್ಮಲ್ಲಿ ಸಿನಿಮ್ಯಾಟಿಕ್ ಆಗಿ ಏನೇನು ಚೇಂಜ್ ಮಾಡ್ಕೋಬೇಕೋ ನಾವು ಅದನ್ನು ಮಾಡ್ಕೋತೀವಿ, ಮಾಡ್ಕೋಬಹುದಾ ಅಂತ ಕೇಳಿದರೆ ನಾನು ಧಾರಾಳವಾಗಿ ಹೂ ಅಂದಿರ್ತಿದ್ದೆ. ಅಷ್ಟೇ ನನ್ನ ತಕರಾರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆ ಕಾಂಟ್ರವರ್ಸಿ. ನನ್ನ ಅಭಿಪ್ರಾಯಕ್ಕೆ ಬೇಡವೇ ಬೇಡಾಗಿತ್ತು. ಅಣಜಿ ನಾಗರಾಜ ಅವರು ಆಗಿದ್ರೆ ಅವ್ರು ತುಂಬ ಒಳ್ಳೆಯವರು, ತುಂಬ ಸಾಫ್ಟ್ ಪರ್ಸನ್ ಅವರು. ಸೊ ಅವರು ಕೂತ್ಕೊಂಡು ಅವ್ರನ್ನ ಹಿ ಹ್ಯಾಡ್ ಟು ಫೇಸ್ ಆಲ್ ದ್ಯಾಟ್. ಆ್ಯಂಡ್ ವಿಜಿ ನನ್ನನ್ನು ತಂಗವ ನಂಗೆ ಈಗಲೂ ತಂಗವ ಅಂತಲೇ ಕರೆಯೋದು ಅವನು. ಅದೇನೇ ನಂದು ಅವನದು ಏನೋ ಬೇರೆ, ನಂದು ವಿಜಿದು ಸಂಬಂಧ ಬೇರೆ, ಕಿಟಪ್ಪ ವಿಜಿ ನಮ್ಮದು ಎಲ್ಲ ಸಂಬಂಧ ಬೇರೆ. ಈ ಕಡೆ ಈ ಕಾಂಟ್ರವರ್ಸಿ ಅಂತ ಬಂದಾಗ ತಾನೇ ಹೀರೋ ಆಗಿರೋದ್ರಿಂದ ಹಿ ಹ್ಯಾಡ್ ಟು ರೆಪ್ರೆಸೆಂಟ್ ದ ಪ್ರೊಡ್ಯೂಸರ್. ಅದು ಪರ್ಸ್ನಲ್ ಆಗೋಯ್ತು ಇಬ್ರಿಗೂ. ಯಾರು ಅಪ್ಪಂಗೆ ಮತ್ತು ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಐ ಲವ್ ಯುಗೆ ವಿಜಿ ವಾಸ್ ಹೀರೋ. ವಿಜಿನೇ ಹೀರೋ. ಆ್ಯಂಡ್ ವಿಜಿಗೆ ಆಗ ಫಸ್ಟ್ ಟೈಮ್ ಅಪ್ಪನೇ ಅವನ ಕೆರಿಯರ್ಗೆ ಜಾಸ್ತಿ ಹೈಯೆಸ್ಟ್ ಕೊಟ್ಟಿದ್ದ 60 ಲಕ್ಷ. ಆಗ್ತಾನೆ ಇವಾಗ ತೊಗೋಬೋದು ಕೋಟಿಗಟ್ಟಲೆ, ನನಗೆ ಗೊತ್ತಿಲ್ಲ. ಬಟ್ ಆಗ ದಟ್ ವಾಸ್ ಹಿಸ್ ಹೈಯೆಸ್ಟ್ ಪೇಮೆಂಟ್. ಹೌದು, ನನ್ನ ಕೈಯಲ್ಲೇ ನಾನೇ ತೊಗೊಂಡೋಗಿ ಕೊಟ್ಟಿರೋದು. ವಿಜಿ ಹಿಂಗೆ ಒಂದು ಬಂಡ್ಲ್ ತೆಗೆದು, ಅದೇ 60 ಲಕ್ಷದಲ್ಲಿ ಒಂದು ಬಂಡ್ಲ್ ತೆಗೆದು ನನ್ನ ಕೈ ಕೊಟ್ಟು, ಬಳೆ ತಂಗವ ನೀನು ಅಂತ, ಇನ್ನೇನು ಗೌರಿ ಹಬ್ಬ ಹತ್ತಿರ ಬರ್ತಾಯಿದೆ, ಬಳೆ ತಗೋ ಅಂತ ಹೇಳಿ ಒಂದು ಕಟ್ಟು ಕೊಡ್ತಾರೆ. ನಾನು ಅದರಲ್ಲಿ ಕಟ್ಟು ವಾಪಸ್ಸಿಟ್ಟು ಒಂದು ನೋಟ್ ಇಸ್ಕೊಂಡು ಅವನ ಹೆಸರು ಬರೆಸ್ಕೊಂಡು, ಇನ್ನೂ ಇದೆ ನನ್ನ ಹತ್ರ ಅದು. ಸೊ ಅದನ್ನ ಇಟ್ಕೊಂಡು ಇಷ್ಟು ಸಾಕು ನನಗೆ ಅಂತ ಹೇಳಿ ಬಂದಿದ್ದೆ. ಸೊ ವಿ ಹ್ಯಾಡ್ ದಟ್ ರ್ಯಾಪೋ. ಅಪ್ಪಂಗೂ ಇತ್ತು. ಅವನನ್ನು ಹೀರೋ ಆಗೇ ನೋಡಿದವರು ಅಪ್ಪ ವಿಜಿನ್ ತುಂಬ ಹತ್ತಿರದಿಂದ ನೋಡಿದರು. ಬಟ್ ಈ ಕಾಂಟ್ರವರ್ಸಿನಿ ಪರ್ಸನಲ್ ಯಾಕೆ ಮಾಡ್ದ ಅನ್ನೋ ಕೋಪ ಅವ್ರಿಗೆ ಹತ್ಬಿಡ್ತು. ಅವನಿಂದ ಬಿದ್ದುಬಿಟ್ರು. ಹಾಂ, ದರ್ಶನ್ ಫೋನಲ್ಲಿ ಬರ್ತಾರೆ. ಆಮೇಲೆ ಪರ್ಸ್ನಲ್ ಮಾತಾಡಿದಾಗ ಹೆಂಡ್ತಿಗೆ ಬಡ್ದವನಿಗೆ ನನ್ನ ಹತ್ರ ಏನು ಮಾತು ಅನ್ನೋ ಥರ ಅವ್ರು ಹೇಳಿದಾಗ, ನಾನೇ ನಿನ್ನ ಹೆಂಡ್ತಿಗೆ ಬಡದ್ನ, ಪಕ್ಕದ ಮನೆಯವ್ರ ಹೆಂಡ್ತಿ ಅಣಜಿ ನಾಗರಾಜ್ ಹೆಂಡ್ತಿಗೆ ಬಡದ್ನ, ನನ್ನ ಹೆಂಡ್ತಿಗೆ ನಾನು ಬಡಿತೀನಿ ಅಂದಿದ್ದು ಅಪ್ಪಂಗೆ ಇಷ್ಟ ಆಗಲಿಲ್ಲ. ಯಾರನ್ನಾದರೂ ಯಾಕೆ ಬಡಿತೀಯ? ಫಸ್ಟು ನಿನ್ನ ಹೆಂಡ್ತಿ ಅಂದರೆ ನಿನ್ನ ಪ್ರಾಪರ್ಟಿನಾ? ಅವಳೊಂದು ಪ್ರೀತಿಯಿಂದ ನೋಡ್ಕೋ, ಸುಖವಾಗಿ ಬಾಳಕ್ಕೆ ಬಿಡು, ಬಾಳು ಜೊತೆಗೆ ಅನ್ನೋ ತಕರಾರು ಅವ್ರದ್ದು ಮೊದಲಿಂದ ಇತ್ತು. ಅದೇನೇನಾಯಿತು ನಾವು ನೋಡ್ತಾ ಬಂದಿದ್ದೀವಿ. ಸರಣಿನಲ್ಲೇ ಅವ್ರು ಹೊಡಿತಾನೆ ಬಂದಿದ್ದಾನೆ. ಅದ್ರ ಬಗ್ಗೆ ದರ್ಶನ್ದು ನಡೀತಾನೆ ಇದೆ. ನಾಟ್ ಜಸ್ಟ್ ರೇಣುಕಾ ಸ್ವಾಮಿದಲ್ಲ, ಅದಕ್ಕಿಂತ ಮುಂಚೆ ಕೂಡ ವಿಜಯಲಕ್ಷ್ಮಿ ಅವ್ರು ಕೋರ್ಟ್ ಹತ್ತುತ್ತಾರೆ, ಅವ್ರ ಮೇಲೆ ಕೇಸ್ ಹಾಕ್ತಾರೆ, ಹೊಡೆದಿದ್ದಾರೆ ಅಂತ ನನಗೆ ಅಂತ. ಇದು ಅಪ್ಪ ಹೇಳಿದ್ದಕ್ಕಿಂತ ಮುಂಚೆನೇ ಆಗಿದ್ದಲ್ಲ, ಹೇಳಾದ್ಮೇಲೆ ಆಗಿದ್ದು. ಸೊ ಗ್ರಡ್ಜ್ ಇಟ್ಕೊಂಡು ಮಾತಾಡಿದ್ದಲ್ಲ. ಅವಾಗೂ ಆಮೇಲೆ ಮತ್ತೆ ಬೈದರು, ನೀನು ಒಳ್ಳೆ ಯುವರ್ ಹ್ಯಾಂಡ್ಸಮ್ ಫೆಲೋ, ಟಾಲ್ ಆಗಿದೆಯಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಾ, ಫ್ಯಾಮಿಲಿ ಲೈಫ್ನ ಚೆನ್ನಾಗಿಟ್ಕೋ, ಒಂದಲ್ಲ 10 ಮದುವೆ ಮಾಡ್ಕೋ, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ. ಅವು ಮಾಡ್ಕೊಂಡವ್ರನ್ನೂ ಚೆನ್ನಾಗಿಟ್ಕೋ ಅಟ್ಲೀಸ್ಟು ಅನ್ನೋ ಥರ ಅಪ್ಪ ಒಂದು ಯೂಟ್ಯೂಬಲ್ಲಿ ಮತ್ತೆ ತಿರ್ಗಾ ಅದನ್ನು ಬಿಡ್ತಾರೆ. ಅದು ಟ್ರೋಲ್ ಸಿಕ್ಕಾವಡೆ ಆಯಿತು ಈ ರೀಸೆಂಟಾಗಿ, ಈ ರೇಣುಕಾದಾದ್ಮೇಲೆ ತುಂಬ ಅದು ಬಂತು. ಅವ್ರು ಹೇಳಿದ ಆಗ ಎಷ್ಟು ಸತ್ಯ ಆಯಿತು ಅನ್ನೋ ಥರ ಇಂಥವು. ವಿಜಿ ಒಂದು 2-3 ಸತಿ ಟ್ರೈ ಮಾಡಿದ್ರು ಮಾತಾಡೋಕ್ಕೆ. ಅಪ್ಪ ಕಟ್ ಆಫ್ ಮಾಡಿಬಿಡಿದ್ರು, ಬೇಡ ನನಗೆ ಸಾಕು ಅನ್ನೋ ಥರ. ಆಮೇಲೆ ಮಾತಾಡಬೇಕು ಅಂದರೆ ಬಂದು ಸಾರಿ ಕೇಳಬೇಕು ಅಂತಲ್ಲ, ಬಾಂಧವ್ಯನ ಹಾಳು ಯಾಕೆ ಮಾಡ್ಕೊಳ್ಳೋಬೇಕು ಅನ್ನೋ ಅಂಥದ್ದೊಂದು ತಲೆನಲ್ಲಿ ಇತ್ತು. ಯಾಕಂದರೆ ಕಿಟ್ಟಿ ಮತ್ತು ವಿಜಿ, ನಾನು, ಗಣೇಶ್ ಅವ್ರಲ್ಲಿ ಅಂದರೆ ಎಲ್ಲ ಹತ್ತಿರದಿಂದ ಒಲೆಯ ಗೊತ್ತಿತ್ತು ನನಗೆ. ಅಟ್ಲೀಸ್ಟ್ ಅವ್ರಗಳ ಫ್ರೆಂಡ್ಶಿಪ್ನ ನಾನು ನೋಡಿದ್ದೀನಿ. ನಾಗಶೇಖರ್ ಅವರಾಗಿರ್ಬೋದು, ಆವಾಗ ಯೋಗರಾಜ್ ಭಟ್ರು ಇದ್ದರು, ಅವರೆಲ್ಲ ಸೇರಿ ಒಂದೇನೋ ಪ್ರೀತಮ್ ಗುಬ್ಬಿಯ ಇರ್ಬೋದು, ಅವರೆಲ್ಲ ಇದ್ದಾಗ ಆ ಒಂದು ಫ್ರೆಂಡ್ಶಿಪ್ನ ನೋಡಿದ್ದೀನಿ. ಕಿಟ್ಟಪ್ಪ ಕೂಡ ಬಾರ ಒಂದು ಸರಿ ಮಾಡ್ಕೊಂಡ್ರೆ ಆಯಿತು, ಮಾತಾಡ್ಸಿದ್ರೆ ಆಯಿತು, ನಮ್ಮ ಮಾವ ಅಂತ ಹಾಗೆ ಸಾಧಿಸೋರಲ್ಲ, ಬಾ ಮಾತಾಡ್ಸೋಣ ಅಂತ. ಅವರಿಗೆ ಇಂಟ್ರೆಸ್ಟ್ ಹೊಟ್ಟೋಗಿತ್ತು. ಏನು ಮಾತಾಡ್ತೀವಿ ಅವನ ಹತ್ರ, ಏನೇ ಪರವಾಗಿಲ್ಲ ಬಿಡೋ, ಅವನೇನೋ ಅಂತಾರೆ, ನಾನೇನೋ ಅಂತೀನಿ, ನಡೀತಾ ಇರಲಿ ಬಿಡಿ, ಇಂಥವೆಲ್ಲ ಆಗ್ತಾ ಇರಬೇಕು ಅಂತೇಳಿ ಬಿಟ್ಬಿಟ್ರು ಅವರು. ಸೊ ಆಮೇಲೆ ವಿಜಿನೂ ತಲೆ ಕೆಡಿಸ್ಕೊಳ್ಳಿಲ್ಲ, ಅವನು ಬಿಟ್ಬಿಟ್ಟ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.